ಹಾಯ್ ಫ್ರೆಂಡ್ಸ್, ಎಲಾನ್ ಮಸ್ಕ್ ಇವನು ವಿಶ್ವದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಿದ್ದಾನೆ. ತಾನು ಅನ್ಕೊಂಡಿದ್ದನ್ನ ಸಾಧಿಸೇ ತಿರ್ತಾನೆ. ಯಾರಿಗೂ ಭಯ ಪಡೋದಿಲ್ಲ. ಅದು ಎದುರಾಳಿ ಆಗಿರ್ಲಿ, ರಷ್ಯಾದ ಅಧ್ಯಕ್ಷರೇ ಆಗಿರ್ಲಿ, ಎದುರಿಸಿ ನಿಲ್ತಾನೆ. ತನಗೆ ಇಷ್ಟ ಬಂದಂತೆ ಮಾತಾಡ್ತಾನೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದೇ ಟ್ವೀಟ್ ನಿಂದ ವಿಶ್ವದ ಪರಿಸ್ಥಿತಿಯನ್ನೇ ಬದಲಾಯಿಸುವ ಶಕ್ತಿ ಅವನಿಗಿದೆ. ಅಷ್ಟೇ ಅಲ್ಲ, ಎಲಾನ್ ಮಸ್ಕ್ ಒಬ್ಬ ಅಪಾರ ಶ್ರೀಮಂತ. ಈ ಭೂಮಿಯ ಮೇಲೆ ಅವನಿಗಿರುವಷ್ಟು ಸಂಪತ್ತು ಬೇರೆ ಯಾರ ಬಳಿಯೂ ಇಲ್ಲ. ಆದ್ರೆ ನಮ್ಗೆ ಸ್ವಲ್ಪ ಹೆಚ್ಚು ಹಣ ಬಂದ್ರೆ ಅದನ್ನ ಹೇಗೆ ಖರ್ಚು ಮಾಡಬೇಕೆಂದು ಗೊಂದಲಕ್ಕೆ ಒಳಗಾಗ್ತೀವಿ. ಹಾಗಾದ್ರೆ ಅಪಾರ ಕೋಟ್ಯಾಧಿಪತಿಯಾದ ಎಲಾನ್ ಮಸ್ಕ್ ತನ್ನ ಸಂಪತ್ತನ್ನ ಹೇಗೆ ಖರ್ಚು ಮಾಡ್ತಾನೆ ಎಂದು ನೀವು ಒಮ್ಮೆಯಾದ್ರೂ ಯೋಚಿಸಿರ್ತೀರಾ ಅಲ್ವಾ? ಅಷ್ಟಕ್ಕೂ ಅವನ ಕಂಪನಿಗಳು ಯಾವುವು, ಅವುಗಳಲ್ಲಿ ಅವನ ಹೂಡಿಕೆಗಳು ಮತ್ತು ಲಾಭಗಳು ಎಷ್ಟಿವೆ? ಈ ಎಲ್ಲಾ ವಿಷಯಗಳನ್ನ ತಿಳಿಯಲು ನಿಮ್ಗೆ ಕೂಡ ಕುತೂಹಲ ಇದೆಯಾ? ಹಾಗಾದ್ರೆ ಇನ್ನೇಕೆ ತಡ, ಬನ್ನಿ ಇಂದಿನ ಎಪಿಸೋಡ್ ಅನ್ನ ಆರಂಭಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ಕೊಡುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲಾನ್ ಮಸ್ಕ್ ಅವರು ಬಾಲ್ಯದಿಂದಲೂ ಶ್ರೀಮಂತರಾಗಿಲ್ಲ, ಆದ್ರೆ ಬಾಲ್ಯದಿಂದಲೂ ದೊಡ್ಡ ವ್ಯಾಪಾರಿ ಆಗ್ಲೇಬೇಕೆಂಬ ಆಲೋಚನೆ ಅವರಲ್ಲಿ ಬಲವಾಗಿತ್ತು. ವ್ಯಾಪಾರದಲ್ಲಿ ಹಲವಾರು ವಿಫಲತೆಗಳ ನಂತರ ಅವರು ಯಶಸ್ಸನ್ನ ಸಾಧಿಸಿದ್ರು. ಆದ್ರೆ ತನ್ನ ಪಯಣದಲ್ಲಿ ತನ್ನ ಬಳಿ ಇರುವ ಹಣವನ್ನ ತನ್ನ ಇಚ್ಛೆಯಂತೆ ಖರ್ಚು ಮಾಡುತ್ತಲೇ ಹೊಸ ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತಾ ಹಣವನ್ನ ಗಳಿಸಿಕೊಂಡಿದ್ದಾನೆ. ಇನ್ನು ಗಳಿಸ್ತಾನೆ ಇದ್ದಾನೆ. ಇದೇ ಕಾರಣಕ್ಕೆ ಅವನು ವಿಶ್ವದ ಅಗ್ರಗಣ್ಯ ಕೋಟ್ಯಾಧಿಪತಿ ಆದನು. ಇತ್ತೀಚೆಗೆ ಟ್ವಿಟರ್ ನಿಂದಾಗಿ ಎಲಾನ್ ಮಸ್ಕ್ ಅವರ ಹೆಸರು ಟ್ರೋಲ್ಗೆ ಒಳಗಾದ್ರೂ ಕೂಡ ಎಲಾನ್ ಮಸ್ಕ್ ಎಂದರೆ ಎಲ್ಲರಿಗೂ ಮೊದಲಿಗೆ ನೆನಪಿಗೆ ಬರೋದು ಟೆಸ್ಲಾ. ಹೌದು, ಇದು ಎಲೆಕ್ಟ್ರಿಕ್ ಕಾರ್ಗಳನ್ನ ತಯಾರಿಸುವ ಕಂಪನಿ. ಈ ಟೆಸ್ಲಾದ ಬಗ್ಗೆ ಹೇಳುವ ಮೊದಲು ಎಲಾನ್ಗೆ ಕಾರುಗಳ ಮೇಲಿರುವ ಆಸಕ್ತಿಯನ್ನ ನೀವು ತಿಳ್ಕೋಬೇಕು. ಅಷ್ಟೇ ಅಲ್ಲ, ಈ ಕಾರುಗಳಿಗಾಗಿ ಅವನು ಎಷ್ಟು ಹಣವನ್ನ ಖರ್ಚು ಮಾಡ್ತಾನೆ ಎಂಬುದನ್ನ ಕೂಡ ನೀವು ಊಹಿಸಬಹುದು. ಸರಿ, ಮುಖ್ಯ ವಿಷಯಕ್ಕೆ ಬರೋಣ. ಎಲಾನ್ ಮಸ್ಕ್ ಅವರು ಜೇಮ್ಸ್ ಬಾಂಡ್ ನ ದೊಡ್ಡ ಅಭಿಮಾನಿಯಾಗಿದ್ದಾರೆ. ಫ್ಯಾನ್ ಅಂದರೆ ಇನ್ನು ಹೇಳ್ಬೇಕಾಗಿಲ್ಲ. ಒಮ್ಮೆ ಜೇಮ್ಸ್ ಬಾಂಡ್ ಚಿತ್ರಗಳಿಂದ ಪ್ರೇರಿತರಾಗಿ 1976ರಲ್ಲಿ ಲೋಟಸ್ ಎಸ್ಪಿರಿಟ್ 007 ಕಾರನ್ನ ಎಲಾನ್ ಮಸ್ಕ್ ಅವರು ಖರೀದಿಸಿದ್ರು. ಈ ಕಾರು ನೀರಿನ ಅಡಿಯಲ್ಲೂ ಕೂಡ ಚಲಿಸಬಲ್ಲದು ಎಂದು ಚಿತ್ರಗಳಲ್ಲಿ ತೋರಿಸಲಾಗಿತ್ತು. ಅಂದರೆ ಜಲಂತರ್ಗಾಮಿಯಾಗಿತ್ತು. ಈ ಕಾರು ಎಲಾನ್ಗೆ ತುಂಬಾನು ಇಷ್ಟವಾಯಿತು. 2013ರಲ್ಲಿ ಇದು ಹರಾಜಿಗೆ ಬಂದಾಗ $1 ಮಿಲಿಯನ್ ಅಂದ್ರೆ ಸುಮಾರು 7.5 ಕೋಟಿ ರೂಪಾಯಿಗೆ ಖರೀದಿಸಿದ್ರು. ಸೈಬರ್ ಟ್ರಕ್ ನ ವಿನ್ಯಾಸವು ಬ್ಲೇಡ್ ರನ್ನರ್ ಮತ್ತು ಲೋಟಸ್ ಎಸ್ಪಿರಿಟ್ ಚಿತ್ರಗಳಿಂದ ಪ್ರೇರಿತವಾಗಿ ಕೆಲವು ಕಾರುಗಳನ್ನ ಖರೀದಿ ಮಾಡಿರೋದಾಗಿ ಸ್ವತಃ ಎಲಾನ್ ಮಸ್ಕ್ ಅವರೇ ಹೇಳಿಕೊಂಡಿದ್ದಾರೆ. ಹೀಗೆ ತನಗೆ ಇಷ್ಟವಾದ ಕಾರುಗಳೆಲ್ಲ ಎಲಾನ್ ಮಸ್ಕ್ ತನ್ನ ಮನೆಯಲ್ಲಿ ಇಟ್ಕೋತಾರೆ. ಬಾಲ್ಯದಿಂದಲೂ ಕಾರುಗಳ ಮೇಲಿನ ಆಸಕ್ತಿಯಿಂದಾಗಿಯೇ ಎಲಾನ್ ಮಸ್ಕ್ ಅವರು ಟೆಸ್ಲಾ ಎಂಬ ಕಾರನ್ನ ಖರೀದಿ ಮಾಡ್ತಾರೆ. ಈ ಕಂಪನಿಯಲ್ಲಿ ತಯಾರಾದ ಮಾಡೆಲ್ ಎಕ್ಸ್ SUV, ಸೈಬರ್ ಟ್ರಕ್, ರೋಡ್ ಸ್ಟಾರ್ ಕಾರುಗಳ ಜೊತೆಗೆ ದುಬಾರಿ ಕಾರುಗಳು ಕೂಡ ಎಲಾನ್ ಮಸ್ಕ್ ಬಳಿ ಇವೆ. 2012ರ ಪೋರ್ಷೆ 911 ಟರ್ಬೋ ಎಲಾನ್ಗೆ ತುಂಬಾನೇ ಇಷ್ಟ ಆಯ್ತು. 1924ರ ಮತ್ತು 1967ರ ಜಾಗ್ವಾರ್ ಈ ಟೈಪ್ ನ ಮಾಡೆಲ್ ಕಾರುಗಳು ಕೂಡ ಅವರ ಬಳಿ ಇವೆ. ಈ ಕಾರುಗಳು ತನ್ನ 17ನೇ ವಯಸ್ಸಿನಲ್ಲೇ ಇಷ್ಟದಿಂದ ಖರೀದಿಸಿದ್ರು. ಆದ್ರೆ BMW ಕಾರುಗಳು ಎಲಾನ್ ಮಸ್ಕ್ ಬಳಿ ಇಲ್ಲವೇ ಎಂದು ಯೋಚಿಸುತ್ತಿದ್ದೀರಾ? ಹಾಗೇನಿಲ್ಲ. BMW ಕಾರುಗಳು ಎಲಾನ್ ಅವ್ರಿಗೆ ತುಂಬಾನೇ ಇಷ್ಟ. ಅವರ ಸಂಗ್ರಹದಲ್ಲಿ ಹಲವಾರು ದುಬಾರಿ BMW ಕಾರುಗಳಿವೆ. ಅವುಗಳಲ್ಲಿ 2006ರ BMW M5 ಮಾಡೆಲ್ ಕೂಡ ಒಂದು. ಎಲಾನ್ ಮಸ್ಕ್ಗೆ ದೊಡ್ಡ ಲಾಭ ತಂದುಕೊಡುವ ಕಂಪನಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಟೆಸ್ಲಾ ಇದೆ. ಆದ್ರೆ ಕೆಲವು ವರ್ಷಗಳ ಹಿಂದೆ ಟೆಸ್ಲಾ ದಿವಾಳಿಯ ಅಂಚಿನಲ್ಲಿತ್ತು. ಸಾಲಗಳು ವಿಪರೀತವಾಗಿ ಏರಿಕೆಯಾದವು. ಆಗ ಎಲ್ಲರೂ ಎಲಾನ್ ನ ಕತೆ ಮುಗೀತು ಎಂದು ಭಾವಿಸಿದ್ರು. ಆದ್ರೆ ಆ ಸಮಯದಲ್ಲೂ ಎಲಾನ್ ಕುಸಿಯಲಿಲ್ಲ. ಕುಸಿದ ಸ್ಥಳದಿಂದಲೇ ಎದ್ದು ನಿಂತು ಟೆಸ್ಲಾವನ್ನ ಯಶಸ್ಸಿನ ಹಾದಿನಲ್ಲಿ ಮುನ್ನಡೆಸಿದ್ರು. ಈಗ ಈ ಕಂಪನಿ ತುಂಬಾನೇ ವೇಗವಾಗಿ ಬೆಳೆಯುತ್ತಾ ಹೋಗ್ತಿದೆ. ಒಟ್ಟಾರೆಯಾಗಿ ಎಲಾನ್ ಮಸ್ಕ್ ವಿಶ್ವದ ಕೋಟ್ಯಾಧಿಪತಿಯಾಗಿ ಮಾರ್ಪಟ್ಟಿರೋದಕ್ಕೆ ಟೆಸ್ಲಾ ಕಂಪನಿಯ ಷೇರುಗಳೇ ಮುಖ್ಯ ಕಾರಣ. ಅಸಾಧ್ಯವನ್ನ ಸಾಧ್ಯವಾಗಿಸುವ ಶಕ್ತಿ ಎಲಾನ್ ಮಸ್ಕ್ ಅವ್ರಿಗೆ ಇದೆ ಎಂದು ನಾವು ಹೇಳಬೇಕು. ಏಕೆಂದ್ರೆ ನಾಸಾದ ಜೊತೆಗೆ ಯಾವುದೇ ಬಾಹ್ಯಾಕಾಶ ಕಂಪನಿಗಳು ಮಾಡಲಾಗದ ಒಂದು ಕೆಲಸವನ್ನ ಎಲಾನ್ ಮಸ್ಕ್ ಅವರು ಮಾಡಿದ್ರು. ಈ ಹಿಂದೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ರಾಕೆಟ್ ಗಳನ್ನ ಮರುಬಳಕೆ ಮಾಡಬೇಕೆಂದು ಯೋಚಿಸಿರ್ಲಿಲ್ಲ. ಆದ್ರೆ ಎಲಾನ್ ಮಸ್ಕ್ ಅವರು ಹೊಸದಾಗಿ ಯೋಚಿಸಿ ಅದನ್ನ ಯಶಸ್ವಿಯಾಗಿ ಮಾಡಿದ್ರು. ರಾಕೆಟ್ ಗಳನ್ನ ಮರುಬಳಕೆ ಮಾಡುವ ಹೊಸ ತಂತ್ರಜ್ಞಾನವನ್ನ ತಂದರು. ಆದ್ರೆ ಅದು ಸುಲಭ ಏನು ಆಗಿರ್ಲಿಲ್ಲ. ಆರಂಭದಲ್ಲಿ ಪ್ರತಿ ಪ್ರಯತ್ನದಲ್ಲೂ ವಿಫಲವೇ ಎದುರಾಯ್ತು. ಕೊನೆಗೆ ಯಶಸ್ಸನ್ನ ಸಾಧಿಸೇ ಬಿಟ್ರು. ನಾಸಾದಿಂದ ದೊಡ್ಡ ಒಪ್ಪಂದವನ್ನ ಪಡೆದರು. ಇದರಿಂದ ಸ್ಪೇಸ್ ಎಕ್ಸ್ ನ ಕಷ್ಟಗಳು ತೀರಿ ಹೋದ್ವು. ಮಂಗಳ ಗ್ರಹಕ್ಕೆ ಸ್ಟಾರ್ಶಿಪ್ ಗಳ ಮೂಲಕ ಮನುಷ್ಯರನ್ನ ಕಳುಹಿಸುವ ಯೋಜನೆಯನ್ನ ಎಲಾನ್ ಮಸ್ಕ್ ಅವರು ಕೈಗೊಂಡಿದ್ದಾರೆ. ಅಷ್ಟಕ್ಕೂ ಎಲಾನ್ ಮಸ್ಕ್ ಅವರು ಇಷ್ಟೊಂದು ದೊಡ್ಡ ವ್ಯಾಪಾರಿ ಹೇಗೆ ಆದ್ರು ಅಂತ ತಿಳ್ಕೋಬೇಕಾದ್ರೆ ಅವರ ಬಾಲ್ಯವನ್ನ ನಾವು ತಿಳ್ಕೋಬೇಕು. ಎಲಾನ್ ಮಸ್ಕ್ ಅವರು ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಜನಿಸಿದ್ರು. ಅವರ ತಂದೆ ಎರಾಲ್, ಅವರು ಒಬ್ಬ ಇಂಜಿನಿಯರ್. ತಾಯಿ ಕೆನಡಾದ ಒಂದು ಮಾಡೆಲ್. ಎಲಾನ್ ಮಸ್ಕ್ ಅವರು ಬಾಲ್ಯದಿಂದಲೂ ಪುಸ್ತಕಗಳ ಪ್ರಿಯನಾಗಿದ್ದರು. ಸ್ನೇಹಿತರ ಜೊತೆಗಿಂತ ಪುಸ್ತಕಗಳ ಜೊತೆಗೆ ಹೆಚ್ಚಿನ ಸಮಯವನ್ನ ಅವರು ಕಳೀತಾ ಇದ್ರು. ಆದ್ರೆ ಬಾಲ್ಯದಲ್ಲಿ ಅವರ ತಂದೆ ತಾಯಿ ಬೇರೆಯಾದ್ರು. ಆದ್ದರಿಂದ ಎಲಾನ್ ತನ್ನ ತಂದೆಯ ಜೊತೆಗೆ ಇರಬೇಕಾಯ್ತು. ಆದ್ರೆ ತಂದೆಯ ಜೊತೆಗೂ ಕೂಡ ಇರಲಾಗದೆ ಅವರು ಮನೆಯಿಂದ ಹೊರಗಡೆ ಬಂದ್ರು. ಆದ್ರೆ 12ನೇ ವಯಸ್ಸಿನ
ವಯಸ್ಸಿನಲ್ಲಿ ಎಲಾನ್ ಮಸ್ಕ್ ಬ್ಲಾಸ್ಟರ್ ಎಂಬ ವಿಡಿಯೋ ಗೇಮ್ ಅನ್ನ ತಯಾರಿಸಿದ್ರು. PC ಅಂಡ್ ಆಫೀಸ್ ಟೆಕ್ನಾಲಜಿ ಎಂಬ ಪತ್ರಿಕೆ ಇದನ್ನ $500 ಖರೀದಿಸಿತು. ಆಗಲೇ ಎಲನ್ ನ ಮನಸ್ಸಿನಲ್ಲಿ ವ್ಯಾಪಾರಿ ಆಗ್ಬೇಕು ಅನ್ನುವ ಅಡಿಪಾಯ ಬಿತ್ತು. ಆದ್ರೆ ಕೆಲವು ಕಾರಣಗಳಿಂದ ದಕ್ಷಿಣ ಆಫ್ರಿಕಾದಿಂದ ಕೆನಡಾದಿಂದ ಅಮೆರಿಕಾಗೆ ತೆರಳಿದ್ರು. ಪೆನ್ಸಿಲ್ವೇನಿಯಾದಲ್ಲಿ ಭೌತಶಾಸ್ತ್ರದಲ್ಲಿ ಪದವಿ ಪೂರ್ಣಗೊಳಿಸಿದ್ರು. ನಂತರ ವಾಟನ್ ಸ್ಕೂಲ್ ಆಫ್ ಬಿಸಿನೆಸ್ ನಿಂದ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನ ಪಡೆದ್ರು. ನಂತರ PhD ಕೂಡ ಮಾಡಲು ಯೋಚಿಸಿದ್ರು. ಆದ್ರೆ ಮನಸ್ಸು ವ್ಯಾಪಾರದತ್ತ ಒಲವು ತೋರಿದ್ರಿಂದ ವಿಶ್ವವಿದ್ಯಾಲಯದಿಂದ ಆಗಲೇ ಹೊರಬಂದ್ರು. 1995ರಲ್ಲಿ ತನ್ನ ಸಹೋದರನ ಜೊತೆಗೆ ಜಿಪ್2 ಎಂಬ ವೆಬ್ ಸಾಫ್ಟ್ವೇರ್ ಕಂಪನಿಯನ್ನ ಆರಂಭಿಸಿದ್ರು. ಇದಕ್ಕೆ $28,000 ನ ದೊಡ್ಡ ಹೂಡಿಕೆ ಬೇಕಾಗಿತ್ತು. ಅದಕ್ಕೆ ಹೂಡಿಕೆದಾರರಿಂದ ಹಣವನ್ನ ಪಡೆದರು. ಆದ್ರೆ ಕೆಲವು ಕಾರಣಗಳಿಂದ ಎಲಾನ್ ಮಸ್ಕ್ ಅವರು ಆ ಕಂಪನಿಗೆ CEO ಆಗಲು ಸಾಧ್ಯವಾಗಲಿಲ್ಲ. ನಂತರ ಆ ಕಂಪನಿಯನ್ನ ಕಾಂಪ್ಯಾಕ್ ಅನ್ನುವ ಕಂಪನಿ $307 ಮಿಲಿಯನ್ ನಗದು ಮತ್ತು $37 ಮಿಲಿಯನ್ ಷೇರುಗಳನ್ನ ಖರೀದಿಸಿತು. ಎಲಾನ್ ಅವರ ಪಾಲಿಗೆ $22 ಮಿಲಿಯನ್ ಸಿಕ್ಕಿದ್ವು. ಇದು ಚಿಕ್ಕ ವಯಸ್ಸಿನಲ್ಲೇ ಎಲಾನ್ ಮಸ್ಕ್ ಅವರಿಗೆ ದೊಡ್ಡ ಯಶಸ್ಸಾಗಿತ್ತು. ಈ ಯಶಸ್ಸಿನಿಂದ $10 ಮಿಲಿಯನ್ ಗಳನ್ನ ಹೂಡಿಕೆ ಮಾಡಿ X.com ಅನ್ನುವ ಆನ್ಲೈನ್ ಬ್ಯಾಂಕಿಂಗ್ ಸೇವಾ ಕಂಪನಿಯನ್ನ ಆರಂಭಿಸಿದ್ರು. ವ್ಯಾಪಾರದಲ್ಲಿ ಚಾಣಾಕ್ಷನಾಗಿದ್ದ ಎಲಾನ್ ಮಸ್ಕ್ ಅವರು ಇದನ್ನ ಪೇಪಾಲ್ ಕಂಪನಿಗೆ ಮಾರಾಟ ಮಾಡಿದ್ರು. ಒಪ್ಪಂದದ ಭಾಗವಾಗಿ ಎಲಾನ್ ಮಸ್ಕ್ ಅವರು ಪೇಪಾಲ್ ನ CEO ಆದ್ರು. ನಂತರ ಪೇಪಾಲ್ ಅನ್ನ eBayಗೆ ಮಾರಾಟ ಮಾಡಲಾಯಿತು. ಇದರಿಂದ ಷೇರುದಾರನಾಗಿದ್ದ ಎಲಾನ್ ಮಸ್ಕ್ ಅವರಿಗೆ $165 ಮಿಲಿಯನ್ ದೊರೆಯಿತು. ಪೇಪಾಲ್ ಮಾರಾಟಕ್ಕೆ ಮುನ್ನ ಎಲಾನ್ ಮಸ್ಕ್ ಅವರು ಮಾರ್ಸ್ OAC ಎಂಬ ಯೋಜನೆಗೆ ಜೀವವನ್ನ ತುಂಬಿದ್ರು. ಅಂದರೆ ಮಂಗಳ ಗ್ರಹದಲ್ಲಿ ಮಾನವನ ಜೀವನವನ್ನ ಯಶಸ್ವಿಯಾಗಿಸುವ ಗ್ರೀನ್ ಹೌಸ್ ನಿರ್ಮಾಣದ ಯೋಜನೆ. ಮಂಗಳ ಗ್ರಹಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ರಾಕೆಟ್ಗಳು ಬೇಕಾಗಿದ್ವು. ಆದ್ದರಿಂದ ಖಂಡಾಂತರ ಕ್ಷಿಪಣಿಗಳನ್ನ ಖರೀದಿಸಲು ಎಲಾನ್ ಮಸ್ಕ್ ಅವರು ರಷ್ಯಾಗೆ ತೆರಳಿದ್ರು. ಆದರೆ ಅಲ್ಲಿ ರಾಕೆಟ್ ಗಳನ್ನ ಖರೀದಿಸಲು ದೊಡ್ಡ ಮೊತ್ತ ಬೇಕಾಗಿತ್ತು. ಹೀಗಾಗಿ ಸ್ವಂತವಾಗಿಯೇ ರಾಕೆಟ್ ಗಳನ್ನ ತಯಾರಿಸುವುದಾಗಿ ಹೇಳಿ ಅವರು ಅಲ್ಲಿಂದ ವಾಪಸ್ ಬಂದ್ಬಿಟ್ರು. ಆಗ ಅವರ ಮನಸ್ಸಲ್ಲಿ 2 ಸವಾಲುಗಳಿದ್ವು. ಒಂದು, ಹೇಗಾದ್ರೂ ಮಾಡಿ ಮಂಗಳ ಗ್ರಹವನ್ನ ತಲುಪಬೇಕು. ಎರಡನೇದು, ಅದಕ್ಕಾಗಿ ರಾಕೆಟ್ ಗಳನ್ನ ಕಡಿಮೆ ವೆಚ್ಚದಲ್ಲಿ ತಯಾರಿಸಬೇಕು. ಅಂದುಕೊಂಡಿರೋದನ್ನ ಸಾಧಿಸೋದೆ ಎಲಾನ್ ಅವರ ಗುಣ. ಆದ್ರಿಂದ $100 ಮಿಲಿಯನ್ ಹೂಡಿಕೆಯೊಂದಿಗೆ 2002ರಲ್ಲಿ ಸ್ಪೇಸ್ ಎಕ್ಸ್ ಕಂಪನಿಯನ್ನ ಆರಂಭಿಸಿದ್ರು. ಇದಕ್ಕೆ ನಾಸಾ ಕೂಡ ಸಹಾಯ ಮಾಡ್ತು. ಆದ್ರೆ ಆರಂಭದಲ್ಲಿ ಹಲವು ಬಾರಿ ವಿಫಲತೆಯನ್ನ ಎದುರಿಸಿದ್ರು. ಕೊನೆಗೆ 2008ರ ಸೆಪ್ಟೆಂಬರ್ ಅಲ್ಲಿ ಫಾಲ್ಕನ್ 1 ಎಂಬ ರಾಕೆಟ್ ಅನ್ನ ಉಡಾವಣೆ ಮಾಡಿದ್ರು. ಅದು ಯಶಸ್ವಿ ಆಯ್ತು. ಇದರಿಂದ ಅದೇ ವರ್ಷ ನಾಸಾದಿಂದ ಅವರಿಗೆ ದೊಡ್ಡ ಪ್ರಾಜೆಕ್ಟ್ ಒಂದು ಸಿಕ್ತು. ಮರುಬಳಕೆ ಸಾಧ್ಯವಿರುವ ರಾಕೆಟ್ ಗಳನ್ನ ಉಡಾವಣೆ ಮಾಡಿ ಯಶಸ್ವಿ ಆಯ್ತು. ಸ್ಪೇಸ್ ಎಕ್ಸ್ ಕಂಪನಿಯು ಖಾಸಗಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ರಾಕೆಟ್ ಇಂಜಿನ್ ತಯಾರಿಯ ಕಂಪನಿಯಾಗಿ ಹೊರಹೊಮ್ಮಿತು. ಇತ್ತೀಚೆಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಅನ್ನ ಕೂಡ ಸ್ಪೇಸ್ ಎಕ್ಸ್ ಕಂಪನಿ ಉಡಾವಣೆ ಮಾಡ್ತು. ಈ ರಾಕೆಟ್ ಗಳ ಮೂಲಕ ಟೆಸ್ಲಾದ ಒಂದು ಕಾರನ್ನ ಕೂಡ ಬಾಹ್ಯಾಕಾಶಕ್ಕೆ ಕಳಿಸಲಾಯಿತು. ಅಷ್ಟೇ ಅಲ್ಲ, ಎಲಾನ್ ಮಸ್ಕ್ ಅವರಿಗೆ ದೂರದೃಷ್ಟಿ ತುಂಬಾನೇ ಇದೆ. ಸುಸ್ಥಿರ ಇಂಧನ, ಕೃತಕ ಬುದ್ಧಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಬಾಹ್ಯಾಕಾಶ ಸಾರಿಗೆಯಂತಹ ಇನ್ನಿತರೆ ಕ್ಷೇತ್ರಗಳ ಮೇಲೆ ಕೂಡ ಗಮನವನ್ನು ಹರಿಸಿದ್ರು. ಆದ್ದರಿಂದ ಗಿಗಾ ಫ್ಯಾಕ್ಟರಿಗಳು, ಬೋರಿಂಗ್ ಕಂಪನಿ, ಹೈಪರ್ ಲೂಪ್, ಓಪನ್ AI, ಸೋಲಾರ್ ಸಿಟಿ ಖರೀದಿ, ನ್ಯೂರಾಲಿಂಕ್ ನಂತಹ ಕಂಪನಿಗಳನ್ನ ಕೂಡ ಸ್ಥಾಪಿಸಿದ್ರು. ಅಂದ್ರೆ ಭವಿಷ್ಯದಲ್ಲಿ ಮಾನವರಿಗೆ ಯಾವ ಕ್ಷೇತ್ರಗಳಲ್ಲಿ ಹೆಚ್ಚು ಅಗತ್ಯ ಇದೆ ಎಂದು ಮೊದಲೇ ಗುರುತಿಸಿ ಎಲಾನ್ ಮಸ್ಕ್ ಅವರು ಆ ಕ್ಷೇತ್ರಗಳಲ್ಲಿ ಮುನ್ನಡೆಯುತ್ತಿದ್ದಾರೆ. ಪ್ರತಿಯೊಂದು ಹೊಸ ಕಂಪನಿಯಲ್ಲಿ ಹೂಡಿಕೆ ಮಾಡುತ್ತಾ ದೊಡ್ಡ ಮೊತ್ತವನ್ನ ಖರ್ಚು ಮಾಡ್ತಿದ್ದಾರೆ. ಈಗ ವಿಶ್ವದ ಕೋಟ್ಯಾಧಿಪತಿಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ಎಲಾನ್ ಮಸ್ಕ್ ಅವರ ಸಂಪತ್ತು ಪ್ರತಿ ವರ್ಷ ಏರಿಕೆ ಆಗುತ್ತಲೇ ಇದೆ. ಟ್ವಿಟರ್ ಖರೀದಿಯ ನಂತರ ಸ್ವಲ್ಪ ಕುಸಿತವಾದ್ರೂ ಕೂಡ ಟೆಸ್ಲಾ ಷೇರುಗಳು ಮತ್ತೆ ಏರಿಕೆಯಾದವು. ಎಲಾನ್ ನ ವೈಯಕ್ತಿಕ ಸಂಪತ್ತಿನಲ್ಲಿ 71% ನಷ್ಟು ಪಾಲು ಕೇವಲ ಟೆಸ್ಲಾ ಷೇರುಗಳದ್ದೇ. ಈ ವರ್ಷ ಇದುವರೆಗೆ ಟೆಸ್ಲಾ ಷೇರುಗಳು 66% ಏರಿಕೆಯಾಗಿವೆ. ಇದರಿಂದ ಎಲಾನ್ ಮಸ್ಕ್ ಅವರ ಸಂಪತ್ತು $55 ಬಿಲಿಯನ್ ಗಳಷ್ಟು ಹೆಚ್ಚಾಗಿದೆ. ಪ್ರಸ್ತುತ $414 ಬಿಲಿಯನ್ ಗೆ ತಲುಪಿದೆ. ಇದರಿಂದ ಅವರು ವಿಶ್ವದ ಅಗ್ರ ಕೋಟ್ಯಾಧಿಪತಿ ಆದ್ರು. ನಿಜವಾಗ್ಲೂ ಎಲಾನ್ ಮಸ್ಕ್ ಅವರು ತುಂಬಾನೇ ಗ್ರೇಟ್. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.